ಎಲ್ಲ ಗುರು ಬಂಧುಗಳಲ್ಲಿ ಹಾಗೂ ತಮ್ಮೆಲ್ಲರಲ್ಲಿಯೂ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. ದುಃಖ ಸ್ವರೂಪರೇ, ಇಲ್ಲಿವರೆಗೂ ಈ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಭವದ ವಿಚಾರಗಳನ್ನ ಹೇಳಿದ್ರಿ. ನಾವು ಆಚರಣೆ ತರಬೇಕಲ್ಲ ಇವನ್ನ. ಹಂಗ ಆಚರಣೆ ತರದ ಹಂಗ ಕೇಳಿದ್ರೆ ಏನು ಉಪಯೋಗ ಆಯ್ತು? ಮತ್ತ ಅವ ಗುಣಗಳಿದ್ದು ಅಂದ್ರೆ ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಮದ, ಮತ್ಸರ, ಲೋಭಗಳಂತಕ್ಕಂಥ ಅರ್ಷಡ್ ವೈರಿಗಳನ್ನ ಒಳಗೆ ಮನಸ್ಸಿನಾಗ ಅವನ್ನ ಇಟ್ಕೊಂಡಿದ್ವು ಅಂದ್ರ, ಒಳಗೆ ಅಂತಃಕರಣದಲ್ಲಿ ಅವ ಇದ್ವು ಅಂದ್ರ ನಿಜ ಸುಖವನ್ನು ಹೊಂದುದು ಯಾವಾಗ? ಅಪೇಕ್ಷೆ ನಿಜ ಸುಖವನ್ನು ಹೊಂದುದು, ಆದ್ರ ಒಳಗೆ ಇವನ್ನ ಇಟ್ಕೊಂಡೆವು. ಇವ ದೂರೀಕರಿಸಾಕ ನಾವು ಕೇಳಕ್ ಬಂದ್ರು ಕೂಡ ಅವನಿಗೆ ಆ ಶ್ರದ್ಧೆಯಿಂದ ಆ ಆಸಕ್ತಿಯಿಂದ ಕೇಳಿ ಅದನ್ನ ಆಚರಣೆ ತಂದಾಗ ದೂರ ಆಕ್ಕವು. ಹಂಗೆ ದೂರ ಆಗುದಿಲ್ಲ, ಕೇಳಿದಾಕ್ಷಣ ದೂರ ಆಗುದಿಲ್ಲ. ಅದನ್ನ ಆಚರಣೆ ತರಬೇಕಲ್ಲ, ಅದನ್ನ ಆಚರಣೆ ತಗೊಂಡ್ ಬರ್ರಿ ಅಂತ ಇಲ್ಲಿವರೆಗೆ ಸಾಕಷ್ಟು ಅನುಭವದ ವಿಚಾರಗಳನ್ನ ಹೇಳಿದ್ದಾರೆ. ಅದನ್ನ ಆಚರಣೆ ತರೋದು ಉದ್ದೇಶ, ನಮ್ ಮುಖ್ಯ ಉದ್ದೇಶ ಏನೈತಿ? ಆಚರಣೆ ತರಬೇಕು ಅವನು. ಹಂಗೆ ದುರಿತ ಕರ್ಮವನ್ನು ಬಿಡು ಅನ್ಕೊಳ್ಳೆ ಬಿಡಬೇಕು ಅವನು ಒಟ್ಟ ಕೆಟ್ಟ ಕೆಲಸ ಅಂತೂ ಮಾಡಂಗಿಲ್ಲ. ಪುಣ್ಯ ಮಾಡೋದು ದೂರ ಉಳಿತಿ, ಕೆಟ್ಟ ಕೆಲಸವನ್ನು ಮಾಡೋದು ಬಿಡ್ಬೇಕು. ಪುಣ್ಯ ಹಿಂದೆಗಡೆ ಮಾಡಕ್ ಬರ್ತತಿ. ಈ ಸದ್ಯ ಕೆಟ್ಟ ಕೆಲಸ, ಕೆಟ್ಟ ಕೃತಿಗಳು, ದುರ್ಕೃತಿಗಳು ನಡೀತಾವಲ್ಲ, ಅವನ್ ದೂರ ಮಾಡ್ಬೇಕು ಹೋಗ್ಬೇಕಾಯ್ತಿ. ಅವು ಇದ್ದು ಅಂದ್ರೆ ಪುಣ್ಯ ಮಾಡಕ್ ಆಗುದೇ ಇಲ್ಲ. ಅವು ಇಟ್ಕೊಂಡು ನೀ ಪುಣ್ಯ ಮಾಡಿದ್ರೆ ಏನು ಉಪಯೋಗ ಆಯ್ತು? ವ್ಯರ್ಥ. ಇವನು ಒಳಗೆ ಇಟ್ಕೊಂಡು ನಾ ನಿಜ ಸುಖವನ್ನು ಹೊಂದ್ಬೇಕಂತ ಎಷ್ಟೋ ಪ್ರಯತ್ನ ಮಾಡಿದ್ರು ಆಗುದಿಲ್ಲ. ಅದಕ್ಕೆ ಮೊದಲಿಗೆ ಇವನು ಕಳ್ಕೋ. ಯಾಕೆ ಕಾಗೆ ಅಂತ ಮನಸ್ಸ, ಯಾಕೆ ಹೀನ ವಿಷಯದ ಸುಳಿತಿ? ಹೀನ ವಿಚಾರದ ಕಡೆ ಯಾಕೆ ಹೊಕ್ಕಿ? ಅವನ್ ಬಿಟ್ಟು ವಿರತಿಯನ್ನು ಹೊಂದಿ ನಿಜ ಸುಖದಲ್ಲಿ ಇರು. ವಿರತಿ ಬರ್ಬೇಕಾಗೈತಿ ನಮಗೆ. ಎದರ ಮೇಲೆ? ಈ ತೋರಿಕೆ ಇದ್ರ ಮೇಲೆ, ವಿಷಾದಿಗಳಲ್ಲಿ ಇರ್ತಕ್ಕಂಥ ಸುಖ ಬುದ್ಧಿಯನ್ನ ಕೈ ಬಿಟ್ಟು ಸುಖ ಅದರೊಳಗಿಲ್ಲ ಅನ್ನುವಂತ ವಿಚಾರದ ಕಡೆ ವಿಚಾರ ಮಾಡಕ್ ಪ್ರಯತ್ನ ಮಾಡಿ ಅದನ್ನು ಗಟ್ಟಿಗೊಳಿಸ್ಕೊಂಡಾಗ ವೈರಾಗ್ಯ ಬರ್ತದೆ. ನಾವು ಹಂಗೆ ಅದರೊಳಗೆ ಸುಖ ಬುದ್ಧಿಯನ್ನು ಇಟ್ಕೊಂಡು ಅದ ಸುಖ ಕೊಡ್ತಾವಂತ ಎಷ್ಟು ಜನ್ಮ ಕಳೆದ್ರು ಕೂಡ ನಿಜ ಸುಖವನ್ನು ಅನುಭವಿಸಕ್ಕಾಗುದಿಲ್ಲ. ಅದಕ್ಕೆ ಅವರು ಹೇಳ್ತಾರ, ಇದ್ರೊಳಗೆ ವಿರತಿಯನ್ನು ಹೊಂದಿದಾಗ ನಿನ್ನ ನಿಜ ಸುಖ ಲಭಿಸ್ತತಿ. ವಿರತಿಯಿಂದ ಇತರ ಸಂಪದ ಸುಖ ಉಂಟೆ. ಅದರಂತ ಶ್ರೇಷ್ಠವಾದಂತ ಸಂಪತ್ತ ಯಾವುದಿಲ್ಲ. ಹೊರಗಿನ ಸಂಪತ್ತೆಲ್ಲ ನೀವು ಎಷ್ಟೋ ಕಷ್ಟಪಟ್ಟು ಗಳಿಸಿದ್ರು ಕೂಡ ಅದು ನಾಶ ಆಗ್ಬೇಕೈತಿ. ಇದು ವೈರಾಗ್ಯ ಎಂಬ ಸಂಪತ್ತು, ಅದ್ ನಾಶ ಆಗುದಿಲ್ಲ. ನಿಮ್ಮ ಸುಖ, ನಿಜ ಸುಖವನ್ನ ಹೊಂದಾಕ ಅದಕ್ಕೆ ಸಾಧ್ಯ ಐತಿ ಅದರಿಂದ. ಅದಕ್ಕೆ ವಿರತಿ ಬರ್ಬೇಕಾಗೈತಿ. ನಮ್ಗೆ ವಿರತಿ ಬರ್ಬೇಕಂದ್ರ ವಿವೇಕ ಬೇಕಾಗೈತಿ, ತಿಳುವಳಿಕೆ ಬೇಕಾಗೈತಿ. ಹಿತ ಯಾವುದು, ಅಹಿತ ಯಾವುದು, ನಿತ್ಯ ಯಾವುದು, ಅನಿತ್ಯ ಯಾವುದು ಎಂಬ ತಿಳುವಳಿಕೆ. ಅದನ್ನ ಮಾಡ್ಕೊಳೋ ಸಲುವಾಗಿ ನಮಗೆ ಏನ್ ಬೇಕಾಗೈತಿ? ನೀತಿಯುತವಾದಂತ ಜೀವನ ಕ್ರಮ. ವಿವೇಕ ಹಂಗ ಉದಯ ಆಗುದಿಲ್ಲ. ನೀತಿಯುತವಾದಂತ ಜೀವನ ಕ್ರಮ ಇಲ್ಲ ಅಂದ್ರೆ ವಿವೇಕ ಉದಯನ ಆಗುದಿಲ್ಲ. ಅದಕ್ಕೆ ಮೊದಲಿಗೆ ಅದು ಬೇಕಾಗೈತಿ, ನೀತಿ. ನೀತಿ ಇಲ್ದ ಹಂಗ ನಾವು ಏನೋ ಮಾಡಿದ್ರು ಕೂಡ ವ್ಯರ್ಥ. ಅದಕ್ಕೆ ಮೊದಲಿಗೆ ಅದನ್ನ ಮಾಡ್ಕೋಬೇಕಾಗೈತಿ. ಮುಂದೆ ವಿವೇಕ ತಾನ ಬರ್ತೈತಿ. ನೀತಿಯುತವಾದಂತ ಜೀವನ ಕ್ರಮವನ್ನು ಈಗ ಅಳವಡಿಸಿಕೊಂಡಿವಂದ್ರೆ ವಿವೇಕ ಉದಯ ಆಗೇ ಆಕೈತಿ. ಅದಕ್ಕೆ ನಾವು ಏನ ಮಾಡಾಕತ್ತೇವೋ ನಾವು ಎಚ್ಚರಿಕೆಯಿಂದ ನಡಿಬೇಕಾಗೈತಿ. ಇದು ಮನುಷ್ಯರಿಗೆ ನೀತಿ ಮಾರ್ಗ ಹೇಳಿದ್ದು. ಯಾವುದೇ ಪಶು ಪಕ್ಷಿಗಳ ಉಲ್ಲಂಘನೆ ಮಾಡೋದಿಲ್ಲ, ನೀತಿಯನ್ನ ಉಲ್ಲಂಘನೆ ಮಾಡೋದಿಲ್ಲ. ಅದ್ರ ಧರ್ಮಕ್ಕನುಸಾರವಾಗಿ ಅವು ಪಶು ಏನ್ ಮಾಡ್ಬೇಕು ಅದನ್ನ ಮಾಡ್ತಾವ. ಈ ಪಕ್ಷಿಗಳು ಏನ್ ಮಾಡ್ಬೇಕು ಅವನ್ನ ಮಾಡ್ತಾವ.
ಹೇಳಿದ್ರಲ್ಲ ಶಿವಾನಂದನ ಆಗಲೇ ನರಿ ಹೋಗಿ ಇದನ್ನ ತಿನ್ನೋದಿಲ್ಲ, ಕತ್ತೆ ಕಿರು ಹೋಗಿ ಅದ್ರ ಧರ್ಮ ಅದನ್ನ ತಿಂತಾವ, ಬೇರೆದನ್ನ ತಿನ್ನೋದಿಲ್ಲ. ಆದ್ರೆ ಮನುಷ್ಯ ಎಲ್ಲದ್ರಾಗೂ ಇನ್ನಕ್ಕೆ ಹಾಕ್ತಾನ, ಎಲ್ಲದ್ರಾಗೂ ಇನ್ನಕ್ಕೆ ಹಾಕ್ತಾನಿವ. ಪಶುದ್ರಂದು ಇನ್ನೇ ತಿಂತಾನ, ಮೃಗದರೊಳಗಿಂದು ತಿಂತಾನ, ಪಕ್ಷಿಂದು ತಿಂತಾನ. ತಂದ ಧರ್ಮ ಏನೈತಿ ಅದನ್ನ ಪರಿಪಾಲನೆ ಮಾಡೋದಿಲ್ಲ ಅಂತಾನ ಅವಾಗ ನೀತಿ ಧರ್ಮ, ನೀತಿಯಿಂದ ನಡಿ ಅದ ಧರ್ಮ. ಅದನ್ನ ನಡೆಯಕ್ ಪ್ರಯತ್ನ ಪಡೋದ ಧರ್ಮಾಚರಣೆ. ಅದು ಬಿಟ್ಕೊಟ್ಟು ನೀ ಏನು ಹೊರಗೆ ಏನೋ ವೇಷಗಳನ್ನ ರೂಪಗಳನ್ನ ಬದಲಿಸ್ಕೊಂಡು ನಾ ಧರ್ಮವಂತ, ನಾ ಅಂತ ಧರ್ಮದವ ಇಂಥ ಧರ್ಮದವ ಅಂತ ಹೇಳಿರೋದು ವ್ಯರ್ಥ. ನೀತಿಯುತವಾದಂತ ಜೀವನ ಕ್ರಮವನ್ನು ಅಳವಡಿಸ್ಬೇಕು. ಅದು ಮನುಷ್ಯನಿಗೆ, ಅದು ಮನುಷ್ಯತ್ವವನ್ನು ಉದಯ ಮಾಡ್ತತಿ. ಮನುಷ್ಯತ್ವವನ್ನು ಉದಯ ಮಾಡ್ತಂದ್ರೆ ಅಲ್ಲಿ ನಾನು ಹಿತ ಯಾವುದು, ಅಹಿತ ಯಾವುದು, ನೀತಿ ಯಾವುದು, ಅನೀತಿ ಯಾವುದು ಅನ್ನುವಂತ ವಿಚಾರ ಮಾಡುವಂತ ಶಕ್ತಿ ಬರ್ತದೆ. ಇದು ಬರದ ಹೊರತು ನನ್ನ ಮುಮುಕ್ಷತ್ವ ಎಂದು ಸಿಗ್ಬೇಕು. ಅದಕ್ಕೆ ಮೊದಲಿಗೆ ಇದು ಬೇಕಾಗೈತಿ. ಇದಕ್ಕಾಗಿ ನೀ ಈ ಜನ್ಮವನ್ನ ಮುಡುಪಾಗಿಡು. ಅಂದಾಗ ನೀನು ಮುಂದೆ ಮನುಷ್ಯ ಕುಲದ ಜನ್ಮದ ಈ ರಹಸ್ಯವನ್ನ ತಿಳ್ಕೊಳಕ್ ಸಾಧ್ಯ ಐತಿ. ಮನುಷ್ಯ ಕುಲಕ್ಕೆ ಬಂದ್ಮೇಲೆ ನನ್ನ ಈ ಜನ್ಮದ ರಹಸ್ಯ ಏನೈತಿ ಅನ್ನೋದನ್ನ ನಾನು ಯಾರು ಅನ್ನೋದನ್ನ ಕಣ್ಕೊಳಕ್ ಸಾಧ್ಯ ಐತಿ ಅಂತ ತಿಳ್ಕೊಂಡು ಅದಕ್ಕೆ ಮೊದಲಿಗೆ ಇದು ಪರಹಿತಕ್ಕಾಗಿನ ನೀ ಪ್ರಯತ್ನ ಮಾಡು. ಪರಹಿತದ್ರೊಳಗೆ ನಿನ್ ಹಿತ ಐತಿ, ನಿನಗೆ ಮೊದಲಿಗೆ ಹಿತ ಆಗಿರ್ತತಿ. ಹೇಳಿದ್ರಲ್ಲ ಅಕ್ಕರ ಆಗಲೇ ನಮಗ್ ಹಿತ ಆಗ್ಬೇಕಂದ್ರೆ ಇನ್ನೊಬ್ಬರಿಗೆ ಹಿತವನ್ನು ಬಯಸ್ಬೇಕಾಗೈತಿ. ನಮಗಿಲ್ಲ ಅಂದ್ರೂ ಕೂಡ ಅವ್ರಿಗೆ ಕೊಟ್ಟು ಅಲ್ಲಿ ಸಂತೋಷವನ್ನು ಕಾಣ್ಬೇಕಾಗೈತಿ. ಇನ್ನೊಬ್ಬರಿಗೆ ಕೊಡೋದ್ರಾಗ ನಾವು ಸಂತೋಷವನ್ನು ಕಾಣ್ಬೇಕಾಗೈತಿ. ಅದು ಹೆಂಗ್ ಕೊಡ್ಬೇಕು, ಪಾತ್ರತೆಯನ್ನು ನೋಡಿ ಕೊಡ್ಬೇಕು ಅಂತ. ಹಂಗ ಕೊಡ್ತೇವಂತ ಎಲ್ಲ ಕೊಡೋದಲ್ಲ, ಪಾತ್ರತೆಯನ್ನು ನೋಡಿ ದಾನವನ್ನು ಮಾಡುವುದು. ಅದಕ್ಕೆ ನಾವು ಈ ಶರೀರವನ್ನು ಬಳಕೆ ಮಾಡ್ಕೋಬೇಕಾಯ್ತು. ಇನ್ನೊಬ್ಬರಿಗೆ ಹಿಂಸೆ ಕೊಡಕ್ಕಲ್ಲ, ಇನ್ನೊಬ್ಬರನ್ನ ನುಯಿಸಾಕಲ್ಲ, ಇನ್ನೊಬ್ಬರಿಗೆ ಸುಳ್ಳು ಹೇಳಕ್ಕಲ್ಲ, ಇನ್ನೊಬ್ಬರಿಗೆ ಮೋಸ ಮಾಡಕ್ಕಲ್ಲ. ಈ ಧರ್ಮವನ್ನು ನಾವು ಪರಿಪಾಲನೆ ಮಾಡ್ಬೇಕಾಯ್ತು. ಇದನ್ನ ಅಂದಾಗ ನನ್ನ ನಿಜವನ್ನ ತಿಳಿಯಾಕ ಬರ್ತೈತಿ, ಇಲ್ಲ ತಿಳಿಯಾಕ ಆಗುದಿಲ್ಲ. ಅದಕ್ಕೆ ನೀನು ಮೊದಲೇ ನೀತಿವಂತ ಮಾಡು. ಮನುಷ್ಯನಿಗೆ ಜನ್ಮಕ್ಕೆ ಬಂದ್ಮೇಲೆ ವಿಹಿತ ಕರ್ಮ ಯಾವುದು, ನಿಷಿದ್ಧ ಕರ್ಮ ಯಾವುದು ಅನ್ನೋದನ್ನು ವಿಚಾರ ಮಾಡು. ವಿಹಿತ ಕರ್ಮಕ್ಕೆ ಲಕ್ಷ್ಯ ಕೊಟ್ಟೆ ಅಂದ್ರೆ ಮುಂದೆ ನಿನ್ನನ್ನ ನೀ ತಿಳ್ಕೊಳಕ್ ಸಾಧ್ಯ ಐತಿ. ನಿಷಿದ್ಧ ಕರ್ಮದೊಳಗೆ ನೀ ತೊಡಗಿದೆ ಅಂದ್ರೆ ನಿನ್ನ ಬಂಧನನ ನೀನು ಇಲ್ಲಿ ಬಂದ್ಮೇಲೆ ಮಾಡಿದ್ಮೇಲೆ ಮತ್ತೆ ಹೀನ ಜೀವಿಯಾಗಿ ಹೋಗ್ತೀನಿ ನೀನು. ಅದಕ್ಕೆ ನಿಷಿದ್ಧ ಕರ್ಮಗಳನ್ನು ಮಾಡಬೇಡ. ವಿಹಿತ ಕರ್ಮದಿಂದ ನೀನು ಪುಣ್ಯ ಸಂಗ್ರಹ ಮಾಡಿಕೊಂಡು ನಿನ್ನ ನಿಜವನ್ನ ತಿಳ್ಕೊಳಕ್ಕೂ ಬರ್ತೈತಿ. ಮತ್ತ ಅದ ಪುಣ್ಯದ ಅದ್ರ ಮೇಲೆ ಆಸಕ್ತಿ ಇತ್ತಂದ್ರೆ ದೇವಾನು ದೇವತೆಗಳ ಜನ್ಮವನ್ನು ತಾಳ್ತೀವಿ. ಅದಕ್ಕೆ ಇಲ್ಲಿ ಏನ್ ಮಾಡೋ, ನೀನ ವಿಹಿತ ಕರ್ಮಗಳನ್ನ ಮಾಡುವುದು. ನಿನ್ನನ್ನ ನೀ ತಿಳ್ಕೋಬೇಕಂದ್ರೆ ಮೊದಲಿಗೆ ನಿನ್ನ ಅಂತಃಕರಣದಲ್ಲಿರುವಂತಹ ದೋಷಗಳನ್ನ ಕಳ್ಕೋ. ಎಲ್ಲವನ್ನೂ ಏನ್ ಮಲಿನತ್ವ ಐತಿಲ್ಲ ಆ ಮಲಿನತ್ವವನ್ನು ಕಳ್ಕೋ. ಅಂದಾಗ ಅಂತಃಕರಣದಲ್ಲಿ ಮಲಿನತ್ವನ್ನ ನಮಗೇನ್ ಮಾಡಾಕತ್ತೈತಿ, ಶರೀರದಿಂದನೂ ವಾಣಿಯಿಂದನೂ ಪ್ರಕಟ ಮಾಡಾಕೈತಿ, ಅದು ವ್ಯಕ್ತ ಆಕೈತಿ. ಅದಕ್ಕೆ ಮೊದಲಿಗೆ ಅಂತಃಕರಣ ದೋಷಗಳನ್ನ ಕಳ್ಕೋ. ಇಂದ್ರಿಯಗಳ ಮುಖಾಂತರ ಪ್ರಕಟ ಆಗಕ್ಕೆ ಏನ್ ಕಾರಣ, ಮನುಷ್ಯನ ಪ್ರೇರಣೆ. ವಾಣಿಯಿಂದ ಪ್ರಕಟ ಆಗಕ್ಕೆ ಏನ್ ಕಾರಣ ಆಗೈತಿ, ಮನುಷ್ಯನ ಪ್ರೇರಣೆನ ಬೇಕು. ಅದಕ್ಕೆ ಅದನ್ನ ಮನಸ್ಸಿನಲ್ಲಿರುವಂತ ದೋಷಗಳನ್ನ ಮೊದಲೇ ಕಳ್ಕೋ. ಅವಾಗ ನಿನ್ನನ್ನ ನೀ ತಿಳ್ಕೊಳಕ್ ಬರ್ತೈತಿ. ಮನಸ್ಸಿನ ದೋಷಗಳನ್ನ ಇಟ್ಕೊಂಡು ಅನಾರ ಹೇಳಿದ್ರಲ್ಲ, ಯಜ್ಞ ಒಳಗೆ ಹೋಗಿಸಿ ಬುದ್ಧ ಬಡದ್ರ ಬಿಲ್ಡಿಂಗ್ ಭದ್ರವಾಗಿ ಇರ್ತೈತೇನ? ಕೆಬರುದದ ಒಳಗ್ ಕೆಬರ್ತಿರ್ತತಿ. ಯಾವಾಗ ಭದ್ರವಾಗಿ ಉಳಿತೈತಿ ಅದ ಹೊರಗೆ ನೋಡಕ್ ಚಂದ ಅನಸ್ತಿರ್ತತಿ. ಹಂಗ ಹೊರಗ್ ಬಸಪ್ಪ ಆಗಿ ಒಳಗ್ ಇಸಪ್ಪ ಆದ್ರೆ ಏನ್ ಉಪಯೋಗ ಐತಿ? ಒಳಗ್ ಬಸಪ್ಪ ಆಗ್ಬೇಕಾಗೈತಿ. ಹೊರಗೆ ಹೆಂಗಾರ ಇರಿ, ನೀವ್ ಒಳಗ್ ಬೇಕಾಗೈತಿ. ಒಳಗ್ ಹೆಂಗಿರ್ತಿ ಹಂಗ ಹೊರಗ್ ತೋರ್ತತಿ. ಅದಕ್ಕೆ ನಾವು ಪ್ರಯತ್ನ ಎದಕ್ ಬೇಕಾಗೈತಿ, ಒಳ್ಳೆ ಆಚರಣೆಗಳ ಸಲುವಾಗಿ ಈ ಶರೀರವನ್ನ
ಇದನ್ ಮಾಡ್ಬೇಕಾಯ್ತು. ಅಂದಾಗ ಮುಂದೆ ಈ ಜನ್ಮ ಇಲ್ಲ, ಮುಂದಿನ ಜನ್ಮಕ್ಕಾದ್ರೂ ನನಗೆ ನನ್ನ ನಿಜ ಸ್ಥಿತಿಯನ್ನು ಕನ್ಕೊಳಕ್ ಸಾಧ್ಯ. ಇದು ಬಿಟ್ಕೊಟ್ಟು ನಾವು ಹೆಂಗಾರ ಏನಕ್ಕೇನಾರ ಜೀವನ ಕ್ರಮವನ್ನು ಅಳವಡಿಸ್ಕೊಂಡಿವ್ ಅಂದ್ರೆ ಅಂತಂತ ಜನ್ಮಗಳಲ್ಲಿ ಜನ್ಮ ತಾತು. ಅದಕ್ಕೆ ಇದನ್ನ ನಿಷಿದ್ಧ ಕರ್ಮಗಳನ್ನೆಲ್ಲ ಕೈ ಬಿಟ್ಟು ವಿಹಿತ ಕರ್ಮದೊಳಗೆ ತೊಡಗಿ ಮನಸ್ಸಿನಲ್ಲಿರುವಂತ ಅಂತಃಕರಣದಲ್ಲಿರುವಂತ ದೋಷಗಳನ್ನು ಕಳ್ಕೊಂಡು ಎಲ್ಲಿ ನನ್ನ ನಿಜವನ್ನ ತಿಳ್ಕೊಳಕ್ ಸಾಧ್ಯ ಐತಿ, ಅದಕ್ಕಾಗಿ ಪ್ರಯತ್ನ ಮಾಡಿ ನಾವು ಈ ಜನ್ಮವನ್ನು ಸಾರ್ಥಕಗೊಳಿಸೋಣ ಅಂತೇಳಿ ನಾನು ಒಂದೆರಡು ಮಾತನ್ನ ಮುಗಿಸ್ತೀನಿ.